ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. 2022ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗಿತ್ತು, ಇವಾಗ ಯಾವ ಪರಿಸ್ಥಿತಿನಲ್ಲಿದೆ, ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಅಷ್ಟೇ. 2022 ನಮ್ಮ ಸ್ಯಾಂಡಲ್ವುಡ್ಗೆ ಕಿರೀಟ ಇಟ್ಟಂಥ ವರ್ಷ. ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋದಂಥ ವರ್ಷ ಅಂತಲೇ ಹೇಳ್ಬೋದು. KGF ಮತ್ತು ಕಾಂತಾರ ಅನ್ನೋ 2 ಸಿನಿಮಾಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹತ್ತಿಸಿದಂಥ ಕಿಡಿ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರುವಂಥ ಸಿನಿಮಾ ಇಂಡಸ್ಟ್ರಿಗಳಿಗೆ ಹಬ್ಬವಾಗಿ ಮಾಡಿದ್ದಂತೂ ನಿಜ. ಅದ್ರ ಜೊತೆಗೆ ಜೇಮ್ಸ್ ಸಿನಿಮಾ ಆಗಿರ್ಬೋದು, ವಿಕ್ರಾಂತ್ ರೋಣ, ಚಾರ್ಲಿ, ಲವ್ ಮಾಕ್ಟೇಲ್ 2, ವೇದ, ಇನ್ನೂ ತುಂಬ ಸಿನಿಮಾಗಳು ಸೂಪರ್ ಹಿಟ್ ಅನ್ಸ್ಕೊಂಡು ಅಷ್ಟೊಂದು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಂಥ ವರ್ಷ ಬೇರೆ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅಷ್ಟು ಸಿನಿಮಾಗಳು ಬರೀ ನಮ್ಮ ರಾಜ್ಯದಲ್ಲಷ್ಟೇ ಸೂಪರ್ ಹಿಟ್ ಅನ್ಸ್ಕೊಳ್ದೆ ಓವರ್ ಆಲ್ ಇಂಡಿಯಾ ಸೂಪರ್ ಹಿಟ್ ಸಿನಿಮಾಗಳಾದವು ಇವೆಲ್ಲ. ಆ ವರ್ಷ ಕನ್ನಡ ಇಂಡಸ್ಟ್ರಿನಲ್ಲಿ 1800 ಕೋಟಿಗೂ ಜಾಸ್ತಿ ಬಿಸ್ನೆಸ್ ಮಾಡಿ ರೆಕಾರ್ಡ್ನ ಸೆಟ್ ಮಾಡಿದೆ. ಎಷ್ಟೋ ಬೇರೆ ರಾಜ್ಯದ ಜನಕ್ಕೆ ಸ್ಯಾಂಡಲ್ವುಡ್ ಅನ್ನೋ ಇಂಡಸ್ಟ್ರಿ ಇದೆ, ನಾವು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಮಾಡ್ತಿದ್ದೀವಿ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಅನಿಸುತ್ತೆ. ಆದರೆ 2022 ಇಡೀ ದೇಶ ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡೋ ಹಾಗಾಯಿತು. ಇಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳಿವೆ ಅಂತ ಬೇರೆ ರಾಜ್ಯದ ಜನಕ್ಕೆ ಅವಾಗ ಗೊತ್ತಾಯಿತು ಅನಿಸುತ್ತೆ. ಆದರೆ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ನೇಷನ್ ವೈಡ್ ಹೇಗೆ ಹೆಸರು ಮಾಡ್ತೋ ಕಳೆದ 2 ವರ್ಷದಲ್ಲಿ ಅಷ್ಟೇ ಬೇಗ ಮಂಕಾಯಿತು ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಇಲ್ಲ ಅಂದ್ರೂ 200+ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗ್ತವೆ. ಅಷ್ಟು ಸಿನಿಮಾಗಳಲ್ಲಿ ಜನರು ನೆನ್ಪಿಟ್ಕೊಳ್ಳೋಂಥ ಸಿನಿಮಾಗಳು 10 ಅಂಕಿನೂ ದಾಟಲ್ಲ ಅಂತಲೇ ಹೇಳ್ಬೋದು. 2023ರಲ್ಲಿ ಸಪ್ತಸಾಗರದ ಆಚೆಯಲ್ಲೋ, ಹೊಯ್ಸಳ, ಹಾಸ್ಟೆಲ್ ಹುಡುಗರು, ಡೇ ಡೆವಿಲ್ ಮುಸ್ತಫಾ ಈ ಸಿನಿಮಾಗಳು ಬಿಗ್ ಹಿಟ್ ಸಿನಿಮಾಗಳು ಅನ್ಸ್ಕೊಳ್ದೇ ಇದ್ರೂ ಕೂಡ ಒಂದು ಆವ್ರೇಜ್ ಸಕ್ಸಸ್ನ ಈ ಸಿನಿಮಾಗಳು ಪಡ್ಕೊಂಡು ವರ್ಷ ಕಮರ್ಷಿಯಲಿ ಬಿಗ್ ಹಿಟ್ ಅನ್ಸ್ಕೊಂಡಿದ್ದು ಕಾಟೇರ ಸಿನಿಮಾ ಒಂದೇ. ಇನ್ನು KGF ಥರಾನೇ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ತೆಗಿತೀವಿ ಅಂತ ಹೇಳಿದ ನಮ್ಮ ಆರ್ ಚಂದ್ರು ಅವರು ಬೇರೆ ಕ್ಯಾರೆಕ್ಟರ್ಗಳನ್ನ ಹಾಕ್ಕೊಂಡು KGF ಥರಾನೇ ಇನ್ನೊಂದು ಪ್ರಿಂಟ್ ಮಾಡಿ ಆ ಸಿನಿಮಾನ ಜನರಿಗೆ ತೋರಿಸಿ ಇಂಡಸ್ಟ್ರಿನಲ್ಲೇ ಟ್ರಾಲ್ ಆದರು. 2022 ಕಂಪೇರ್ ಮಾಡಿದ್ರೆ 2023ರಲ್ಲಿ ಅದ್ರ ಕಾಲು ಭಾಗದಷ್ಟು ಬಿಸ್ನೆಸ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕೇವಲ 312 ಕೋಟಿ ಅಷ್ಟೇ ಬಿಸ್ನೆಸ್ ಆಗಿರುತ್ತೆ 2023ರಲ್ಲಿ. ಇನ್ನು 2024ಕ್ಕೆ ಬಂದರೆ ಇಲ್ಲೂ ಅದೇ ಸೇಮ್ ರಿಪೀಟ್. UIE, ಮ್ಯಾಕ್ಸು, ಭೀಮಾ, ಕೃಷ್ಣಂ ಪ್ರಣಯಂ ಸಖಿ, ಬಗೀರ ಇರೋದ್ರಲ್ಲಿ ಒಂದು ಲೆವೆಲ್ಗೆ ಹಿಟ್ ಸಿನಿಮಾಗಳು ಅನ್ಸ್ಕೊಂತು. ಈ ಸಿನಿಮಾಗಳು ಥಿಯೇಟರ್ಗೆ ಪ್ರೇಕ್ಷಕರನ್ನ ಕರ್ಕೊಂಡು ಬಂದಿದ್ದಂತೂ ನಿಜ. ಆದರೆ ಎಲ್ಲ ವರ್ಗದ ಆಡಿಯನ್ಸ್ನ ಥಿಯೇಟ್ರ್ ಕಡೆಗೆ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಫೇಲ್ ಆಯಿತು. ಅದರಲ್ಲೂ UIE ಸಿನಿಮಾ ಮೇಲಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಉಪೇಂದ್ರ ಅವರು ಡೈರೆಕ್ಷನ್ ಸಿನಿಮಾ ಅಂತ. ಆದರೆ ಅದಕ್ಕೂ ಕೂಡ ಎಲ್ಲ ಕಡೆಯಿಂದ ಮಿಕ್ಸ್ಡ್ ರೆಸ್ಪಾನ್ಸೇ ಬಂದಿದ್ದು. ಇನ್ನು ಮಾರ್ಟಿನ್ ಸಿನಿಮಾನ ಅದು ಯಾಕೆ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಆ ಸಿನಿಮಾನ ಕನ್ನಡಕ್ಕೆ ಸೀಮಿತ ಮಾಡಿದರೂ ಕೂಡ ಅದು ಅಟರ್ ಫ್ಲಾಪೇ ಆಗ್ತಿದ್ದು. ಇನ್ನು 2025 ಆಗಲೇ ಏಪ್ರಿಲ್ನಲ್ಲಿದ್ದೀವಿ. ಕಮ್ಮಿ ಅಂದರೂ 60ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಜೂಮಂತರ್ ಸಿನಿಮಾ ತಕ್ಕ ಮಟ್ಟಿಗೆ ಸದ್ದು ಮಾಡ್ತು. ಫಾರೆಸ್ಟ್ ಮೂವಿ ಥಿಯೇಟ್ರ್ನಲ್ಲಿ ಅಷ್ಟೊಂದು ರನ್ ಆಗಿಲ್ಲ ಅಂದರೂ ಕೂಡ ಒಂದು ಸಲ ನೋಡ್ಬೋದಾದಂಥ ಸಿನಿಮಾ, ಏನು ಮೋಸ ಇಲ್ಲ. ಹಾಗೆ ಜೂಮಂತರ್ಗೆ ಸಿಕ್ಕಂಥ ಥಿಯೇಟರ್ ರೆಸ್ಪಾನ್ಸ್ ತುಂಬ ಕಡಿಮೆ ಅನಿಸ್ತು. ಪ್ರಚಾರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಸಿನಿಮಾ ಇನ್ನಷ್ಟು ರೀಚ್ ಆಗ್ತಿತ್ತು ಅಂತ ನನ್ನ ಅನಿಸಿಕೆ. 2022ರಲ್ಲಿ ಅಷ್ಟೊಂದು ಹಿಟ್ ಸಿನಿಮಾಗಳು ಕೊಟ್ಟಂಥ ಸ್ಯಾಂಡಲ್ವುಡ್ ಇವಾಗ ಹೀಗೆ ಮಂಕಾಗಿರೋದು ಯಾಕೆ? ಸ್ಟಾರ್ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಕೂಡ ಮಾಡ್ತಾ ಇಲ್ಲ, ಇನ್ನು ಥಿಯೇಟ್ರಿಗೆ ಜನ ಹೇಗೆ ತಾನೇ ಬರ್ತಾರೆ? ಇನ್ನು ಕೆಲವೊಂದು ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತೇಳಿ ಸಿಕ್ಕಾಪಟ್ಟೆ ಹೈಪ್ ಕೊಟ್ಟು ದರಿದ್ರವಾಗಿ ಫಿಲಮ್ ತೆಗೆದು ಥಿಯೇಟ್ರಿಗೆ ಬರೋ ಜನನೂ ಬರದೇ ಇರೋವಾಗ ಮಾಡ್ತಾಯಿದ್ದಾರೆ. ಇದರಿಂದ ಸಣ್ಣ ಪುಟ್ಟ ಸಿನಿಮಾಗಳು, ಸೆಕೆಂಡ್ ಲೈನಲ್ಲಿ ಬರುವಂಥ ಹೀರೋಗಳ ಫಿಲಮ್ ಆಗಿರ್ಬೋದು, ಚೆನ್ನಾಗಿದ್ರೂ ಕೂಡ ಥಿಯೇಟ್ರಿಗೆ ಜನ ಬರೋಕ್ಕೆ ಹಿಂದೂ ಮುಂದೆ ನೋಡೋ ಹಾಗಾಗಿದೆ. ಇನ್ನು ಈ ವರ್ಷ ಟಾಕ್ಸಿಕ್ ಸಿನಿಮಾ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ಮುಂದಿನ ವರ್ಷ ಪೋಸ್ಟ್ಪೋನ್ ಆಯಿತು. ಇನ್ನು ಕಾಂತಾರ ಕತೆ ಏನಾಗುತ್ತೋ ಅದು ಕೂಡ ಗೊತ್ತಿಲ್ಲ. ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಎಲ್ಲನೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅಂತ ಒಳ್ಳೆ ಸಿನಿಮಾ ಮಾಡಿದರೆ ಸಾಕು. ಸಿನಿಮಾ ಚೆನ್ನಾಗಿದ್ದರೆ ಯಾವ ಭಾಷೆ ಆಡಿಯನ್ಸ್ ಆದರೂ ಕೂಡ ನೋಡ್ತಾರೆ. ಮತ್ತೆ ಒಂದು ಬಿಗ್ ಹಿಟ್ ಸಿನಿಮಾಗೆ ಎಷ್ಟು ವರ್ಷ ಕಾಯಬೇಕೋ, ಯಾವ ಹೀರೋ ಕಾಯಬೇಕೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಬರಗಾಲ ಸ್ಟಾರ್ಟ್ ಆಗಿರೋದಂತೂ ನಿಜ. ಮತ್ತು ಯಾವ ಸಿನಿಮಾ ಜೋರು ಮಳೆಯಾಗಿ ಬಂದು ಥಿಯೇಟ್ರಿಗೆ ಜನ ತುಂಬೋ ಹಾಗೆ ಮಾಡುತ್ತೋ ಕಾದು ನೋಡಬೇಕು. ಹಾಗೆ ಈ ವರ್ಷ ಯಾವ್ಯಾವ ಸಿನಿಮಾ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಲಿಸ್ಟ್ನಲ್ಲಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.